GPS ಇದರಲ್ಲಿ ಕೆಲಸ ಮಾಡುತ್ತೆ ಅಂತೇಳಿ ಈ ಶತ್ರುಗಳನ್ನ ಹೇಗೆ ಪತ್ತೆ ಹಚ್ಚೋದು? ಪ್ರೋಗ್ರಾಮಿಂಗ್ ಆಗಿರುತ್ತಾ? ಅಂದ್ರೆ ಇಂಥ ಲೊಕೇಶನ್ ಅಲ್ಲಿ ಇಂಥದ್ದನ್ನ ಹುಡುಕಬೇಕು ಅಂತ ಡ್ರೋನ್ಗೆ ಎಸ್, ಮೋಸ್ಟ್ಲಿ ನಮಗೆ ಮೊದಲೇ ಹ್ಯೂಮನ್ಟೋ ಯಾವುದು ಇಂಟೆಲಿಜೆನ್ಸ್ ನಮಗೆ ಗೊತ್ತಿರುತ್ತೆ. ಈ ಏರಿಯಾದಲ್ಲೇ ಇದು ಎಲ್ರಿಗೂ ಗೊತ್ತಿದೆ, ಇಂಥ ಜಾಗದಲ್ಲಿ ಲಾಹೋರ್ ಪಕ್ಕದಲ್ಲಿ ಮುರ್ದಿಕೆ ಅನ್ನೋ ಜಾಗದಲ್ಲಿ ಒಂದು 200 acres ಏರಿಯಾದಲ್ಲಿ ಅವರು ಅದನ್ನು, ಈಗ ಪೇಪರ್ಲೇನು ಬರ್ತಾ ಇದೆ ಅಂತಂದರೆ ಆ ಜಾಗ ಡೆವಲಪ್ ಮಾಡೋದಕ್ಕೆ ಒಸಾಮಾ ಬಿನ್ ಲಾಡನ್ ಅವರೇ 10 ಲಕ್ಷ ರೂಪಾಯಿ ಎಷ್ಟೋ ವರ್ಷಗಳ ಹಿಂದೆ ಕೊಟ್ಟಿದ್ರಂತೆ ಅವರಿಗೆ. ಇದನ್ನು ಡೆವಲಪ್ ಮಾಡಿದ್ದಾರೆ. ಈಗ ಅದರಲ್ಲಿ ನಮಗೆ ಈ ಬಿಲ್ಡಿಂಗು ಈ ಥರ ಅಂತ ನಮಗೆ ಗೊತ್ತಿರುತ್ತೆ. ಆದರೆ ನಾವು ಕರೆಕ್ಟಾಗಿ ಇದೇ ಬಿಲ್ಡಿಂಗು ಅಲ್ಲಿ ನಾನು ಅಲ್ಲಿ ಹೋಗಿ ಅವರು ಡೈನಿಂಗ್ ಹಾಲ್ ಹೋಗಿ ಇದು ಮಾಡಿದ್ರೆ ಪ್ರಯೋಜನ. ಅಲ್ಲಿ ಎಲ್ಲೂ ಮಿಲಿಟೆಂಟ್ಸ್ ಉಳ್ಕೊಂಡಿದ್ದಾರೆ, ಅಲ್ಲಿ ಅಮ್ಯುನಿಷನ್ ಇಟ್ಟಿದ್ದಾರೆ, ಏನು ಇಟ್ಟಿದ್ದಾರೆ, ಅವ್ರ ಟ್ರೈನಿಂಗ್ ಎಲ್ಲಿದೆ, ಅಲ್ಲಿಗೆ ಹೋಗಬೇಕು ಅಂತಂದರೆ ಆ ಇನ್ಫಾರ್ಮೇಷನ್ ಲಾಸ್ಟ್ ಮೂಮೆಂಟಲ್ಲಿ ನಾವು ಈ ಕಮಾಂಡರ್ಗಳು ಡಿಸೈಡ್ ನೋಡಿ ಅದನ್ನು ಬಾಂಬನ್ನು ಅಲ್ಲಿಗೆ ರಿಲೀಸ್ ಮಾಡಿರ್ತಾರೆ. ರೀ, ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್? ಅದೇಗೆ? ಬಾಸ್ ವಾಲ್, ಬಾಸ್ ವಾಲ, ಬಿ ದ ಬಾಸ್. ಡ್ರೋನ್ ಈಗ ಏನು ನಮ್ದು ಸ್ಕೈ ಸ್ಟ್ರೈಕರ್ ಸುಸೈಡ್ ಡ್ರೋನ್ಸ್ ಗಳನ್ನ ಕಳಿಸಿದ್ದಾರೆ, ಎಷ್ಟು ಅಥೆಂಟಿಕೇಟ್ ಮತ್ತು ಎಷ್ಟು ಅಕ್ಯುರಸಿ ಇರಬಹುದು? ಈಗ ಬರುವ ಇನ್ಫಾರ್ಮೇಷನ್ನ ನೋಡಿದಾಗ, ಅಲ್ಲಿಂದ ರಿಯಾಕ್ಷನ್ಗಳನ್ನ ನೋಡುವಾಗ ನಾವು ಇಂಟರ್ನ್ಯಾಷನಲ್ ಮೀಡಿಯಾಗಳನ್ನೂ ಅವರ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಅವರೇನೋ ಉತ್ತರ ನೀವು ಕೇಳ್ದಂಗೆ ಅವರು ಕ್ವಶನ್ ಕೇಳ್ತಾ ಇದ್ದಾರೆ. ಅದಕ್ಕೆ ಯಾವ ಥರ ಅವ್ರು ರಿಪ್ಲೈ ಕೊಡ್ತಾ ಇದ್ದಾರೆ ಅದರಲ್ಲೂ ನಮ್ಗೆ ಗೊತ್ತಾಗುತ್ತೆ ಎಷ್ಟು ಸತ್ಯ ಇದೆ ಎಷ್ಟು ಇಲ್ಲ ಅಂತ. ಐ ಥಿಂಕ್ ಇಟ್ ಇಸ್ ಅ ವೆರಿ ಗುಡ್ ಜಾಬ್ ಡನ್, ಫ್ಯಾಂಟಾಸ್ಟಿಕ್ ಜಾಬ್ ಡನ್. ನಮ್ಮ ಟೆಕ್ನಾಲಜಿನೂ ಭಾಳ ಚೆನ್ನಾಗಿದೆ, ಅದನ್ನು ಉಪಯೋಗ ಕೂಡ ನಾವು ಚೆನ್ನಾಗಿ ಮಾಡಿದ್ದೀವಿ ಅಂತ ಅನಿಸುತ್ತೆ ನನಗೆ. ಈಗ ನಾರ್ಮಲ್ ಆಗಿ ಆದಂಥ ಸೇನೆ ಹೋಗುವಂಥದ್ದು ಮ್ಯಾನ್ಯುಲಿ ಹೋಗಿ ಮಾಡೋದಕ್ಕಿಂತ ಈ ಡ್ರೋನ್ ಮುಖಾಂತರ ಮಾಡೋದಕ್ಕೆ ನಮ್ಮ ಸೇನೆ ಎಷ್ಟು ಪ್ರಾಣ ಹಾನಿಗಳನ್ನ ತಪ್ಪಿಸ್ಬೋದು ಅಥವಾ ಇದನ್ನೆಲ್ಲ ಎಷ್ಟು ತಪ್ಪಿಸ್ಬೋದು ಮತ್ತು ಎಷ್ಟು ಸಹಾಯಕ ಆಗ್ತದೆ ಇದು? ಇದು ಖಂಡಿತ ಸಹಾಯಕ. ಆದರೆ ನೋಡಿ, ಇದು ವಾರ್ ಆಗಿಲ್ಲ. ನಾವು ಇನ್ನೂ ವಾರ್ ಅಂತ ಹೇಳಿ, ವಾರ್ ಅದಂದರೆ ನಾನು ಅಲ್ಲಿಗೆ ಹೋಗಬೇಕು, ನಾನು ಆ ಲೈನ್ ಆಫ್ ಕಂಟ್ರೋಲ್ನ ಎಲ್ಲ IB ಇಂಟರ್ನ್ಯಾಷನಲ್ ಬೌಂಡ್ರಿ ಕ್ರಾಸ್ ಮಾಡಿ ಅಲ್ಲಿ ಹೋಗಿ ನಾನು ಅಲ್ಲಿ ವಾರ್ ಮಾಡೋದು ವಾರ್ ಅಂತ ಅಂತೀವಿ. ಇದು ವಾರ್ ಆಗಿಲ್ಲ. ಆದರೆ ನಾವು ಪ್ರಿಸಿಷನ್, ನಮಗೆ ಸ್ಪೆಸಿಫಿಕ್ ಆಗಿ ಈ ಟಾರ್ಗೆಟ್ನ ಅವ್ರಿಗೆ ಬುದ್ಧಿ ಕಳಿಸ್ಬೇಕು, ಈ ಥರ ಕೆಲಸ ಮಾಡೋರನ್ನ ನಾವು ಅವ್ರ ನಾಶ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ನಾವು ಮಾಡಿದ್ದೀವಿ. ದಟ್ ಈಸ್ ಹೌ ವಿ ಹ್ಯಾವ್ ಬೀನ್ ಏಬಲ್ ಟು ಡೂ ಇಟ್. ಅಂದರೆ ಇದು ಒಂದು ಸ್ಯಾಂಪಲ್ ಅನ್ಸುತ್ತಾ ಸರ್? ನಮ್ಮ ಭಾರತದ ಇನ್ನೂ ಈ ರೀತಿಯಾದಂಥ ಸಾಕಷ್ಟು ತಂತ್ರಜ್ಞಾನ ಇದೆ. ಎಸ್, ಓನ್ಲಿ ಸ್ಯಾಂಪಲ್. ಇದು ಖಂಡಿತವಾಗಿ ಒಂದು ಸ್ಯಾಂಪಲ್ ಅಂತ ಅನ್ಬೋದು. ಇದು ಶುರುವಾದ ಅಂದರೆ UAV ಈಗ ಒಂದು ಸ್ವಲ್ಪ ವರ್ಷದಿಂದ ಬಂದಿದೆ. ಆದರೆ ಈ ರಷ್ಯಾ ಯುಕ್ರೇನ್ ವಾರಲ್ಲಿ UAV ಅಂದರೆ ಈ ಡ್ರೋನ್ಗಳನ್ನ ತುಂಬಾ ಉಪಯೋಗ ಮಾಡಿದ್ದಾರೆ, ಅದನ್ನು ಬಳಸಿದ್ದಾರೆ. ಆದರೂ ಇಷ್ಟೊಂದು ಉಪಯೋಗಕಾರಿ ಅಂತ ಅನ್ನೋದು ಅದು ಈ ರಷ್ಯನ್ ವಾರಲ್ಲಿ, ರಷ್ಯಾ ಯುಕ್ರೇನ್ ವಾರಲ್ಲಿ ಕಾಣಿಸ್ತಾ ಇದೆ. ಆದ್ದರಿಂದ ನಾವು ಅದರ ಬಗ್ಗೆ ಇನ್ನೂ ನಾವು R&D ಮಾಡ್ತಾ ಇದ್ದೀವಿ, ಇನ್ನು ಮುಂದಕ್ಕೆ ತಗೊಂಡು ಹೋಗ್ತಾ ಇದ್ದೀವಿ. ವಿ ಆರ್ ಎಟ್ ದಿ ಟಾಪ್ ಎಡ್ ಅಂತ ಹೇಳ್ಬೋದು. ಈಗ ಈ ಒಂದು ಏನು ಡ್ರೋನ್ ಇದೆ, ನಮ್ಮದೇ ಡಿಸೈನು ಮತ್ತು ನಮ್ಮದೇ ಮ್ಯಾನುಫ್ಯಾಕ್ಚರ್ ಅನ್ನೋದು ಒಂದು ಹೆಮ್ಮೆ ಅಂತ ಖಂಡಿತವಾಗಿ ನಮ್ಮದೇ ಅಲ್ಲ. ಇನಿಷಿಯಲ್ ಇನ್ಫಾರ್ಮೇಷನ್ ಕೂಡ ನೋಡಿ, ಈಗ ನಾವೊಂದು ಮಾರುತಿ ಕಾರ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರು, ಅದು ಎಲ್ಲಿ ಗುಡ್ಗಾಂವದಲ್ಲಿ ಮ್ಯಾನುಫ್ಯಾಕ್ಚರ್ ಇದೆ. ಟೈರ್ ಬಂದು ಅದು MRFದು ಇಲ್ಲಿ ಮೆಡ್ರಾಸ್ ಇದು ರಬ್ಬರ್ ಫ್ಯಾಕ್ಟ್ರಿ ಅವ್ರದ್ದು, ಎಲ್ಲರದ್ದು ಸೇರಿ ಆಗಿರುತ್ತೆ. ಈ ಕಾಲದಲ್ಲಿ ನಾವು ಇದೆಲ್ಲನೂ ನಾನೇ ಮಾಡ್ತೀನಿ ಅಂತ ಅನ್ನೋದು ಆಗೋದಿಲ್ಲ. ಸೊ ಸ್ವಲ್ಪ ಇದು ಟೆಕ್ನಾಲಜಿ ನಾವು ಬೇರೆ ಇನಿಷಿಯಲಿ ತಗೊಂಡಿರ್ತೀವಿ, ಅದನ್ನು ಕಲ್ತ್ಕೊಂಡು ಆಮೇಲೆ ಅದನ್ನು ನಾವು ಇನ್ನೂ ಇಂಪ್ರೂವ್ ಮಾಡಿ ನಾವು ಈ ಸ್ಟೇಜಿಗೆ ಬಂದಿದ್ದೀವಿ. ಈಗ ನಾವೇ ಅದನ್ನು ಫುಲ್ಲಿ ನಾವು ಮ್ಯಾನುಫ್ಯಾಕ್ಚರ್ ಮಾಡಿದ್ವಿ. ಐ ಥಿಂಕ್ ನನಗೆ ಗೊತ್ತಿಲ್ಲ, ಬಟ್ ಇಟ್ ಲುಕ್ಸ್ ಲೈಕ್ ಅಬೌಟ್ 70-80% ಆಫ್ ದಿ ಹೋಲ್ ಥಿಂಗ್ ಇಸ್ ಅವರ್ ಓನ್ ಡೂಯಿಂಗ್, ನಾವೇ ಮಾಡಿದ್ದು ಅಂತ ನನಗೆ ಗೊತ್ತಿರುವ ಹಾಗೆ. ಸರ್, ಫೈನಲಿ ಇಂತಹ ಸಂದರ್ಭದಲ್ಲಿ, ಯಾಕಂದರೆ ಸಿಕ್ಕಾಪಟ್ಟೆ ಟ್ರಿಕ್ಕಿ ಸಿಚುವೇಶನ್ ಇರ್ತೀವಿ, ಯುದ್ಧನೂ ಘೋಷಣೆ ಸಂದರ್ಭದಲ್ಲಿ ಈ ಒಂದು ಡ್ರೋನ್ಸ್ಗಳ ಪಾತ್ರ ಎಷ್ಟು ಪ್ರಮುಖ ವಹಿಸ್ತದೆ? ಖಂಡಿತ. ಯಾಕಂದರೆ ನಾವು ನೋಡಿ, ನಾವು ಲೈನ್ ಆಫ್ ಕಂಟ್ರೋಲ್ನ IBನ ಕ್ರಾಸ್ ಮಾಡಿಲ್ಲ, ನಮ್ಮ ಒಂದು ಜನನೂ ಹೋಗಿಲ್ಲ. ನೆಕ್ಸ್ಟ್ ಇನ್ನೊಂದು ಮುಖ್ಯವಾದ ವಿಷಯ ಅಂತಂದರೆ, ನಾವು ಸ್ಟ್ರೈಕ್ ಮಾಡಿರೋದು ಕೂಡ ಎಲ್ಲ ಮಿಲಿಟೆಂಟ್. ಇದನ್ನು ನಾವು ಕ್ಲಿಯರ್ಲಾಗಿ ಹೇಳಿದ್ದೀವಿ. ನಮ್ಮ ಇವರು 2 ಲೇಡೀಸ್ ಅವರು ಇದು ಕೊಟ್ಟರಲ್ಲ, ಅವರು ಬ್ರೀಫಿಂಗ್ ಮಾಡಿದ್ರು, ಆ ಬ್ರೀಫಿಂಗಲ್ಲೂ ಹೇಳಿದ್ದಾರೆ ನಾವು ಲೈನ್ ಕ್ರಾಸ್ ಮಾಡಿಲ್ಲ, ಬರೀ ಮಿಲಿಟ್ರಿ ಟಾರ್ಗೆಟ್, ಟೆರರಿಸ್ಟ್ ಟಾರ್ಗೆಟ್ಸ್ನ ನಾವು ಮಿಲಿಟ್ರಿ ಟಾರ್ಗೆಟ್ ಕೂಡ ನಾವು ಇದು ಮಾಡಿಲ್ಲ ಅಂತ. ಇನ್ನೂ ಏನೋ ಎಸ್ಕಲೇಟ್ ಆದರೆ ಬಹುಶಃ ನಾವು ಮಿಲಿಟ್ರಿ ಟಾರ್ಗೆಟ್ಸ್ನ ಕೂಡ ಮಾಡಬೇಕಾಗ್ಬೋದು. ಇವತ್ತು ಸಾಯಂಕಾಲ ರಿಪೋರ್ಟ್ ಬಂದಾಗ ಏನೋ ಆ ಥರ ಕಾಣ್ತಾ ಇದೆ, ಇನ್ನೂ ಗೊತ್ತಿಲ್ಲ, ನೋಡೋಣ ಹೇಗೆ ಸಿಚುವೇಶನ್ ಡೆವಲಪ್. ಖಂಡಿತವಾಗಿ ಎಫೆಕ್ಟಿವ್, ಭಾಳ ಎಫೆಕ್ಟಿವ್ ಆದ ಕೆಲಸ ಮಾಡಿದ್ದೀವಿ. ನಾನು ಕರ್ನಲ್ ಅಯ್ಯಪ್ಪ ಅಂತ. ನಾನು ಇತ್ತೀಚೆಗೆ ಅಕ್ಟೋಬರಲ್ಲಿ 2024 ರಿಟೈರ್ ಆಗಿದ್ದೀನಿ.
ನಾನು ಟ್ಯಾಂಕ್ ಮನುಷ್ಯ ಆ್ಯಕ್ಚುಲಿ. ನಾನು MBT ಅರ್ಜುನಲ್ಲಿ ತುಂಬ ವರ್ಷ ನಾನು ಕೆಲಸ ಮಾಡಿದ್ದೀನಿ. ಅದಕ್ಕೆ ನನಗೊಂದು ಮೆಡಲ್ ಕೂಡ ನನಗೆ ಸಿಕ್ಕಿದೆ. ಥ್ಯಾಂಕ್ ಯು.